हेलो गाइस, वेलकम टू आवर ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ? ಜಗತ್ತು ವಿರೋಧ ಮಾಡಿದರೆ ನೀವು ಭಯ ಪಡಬೇಡಿ, ಏಕೆಂದರೆ ಯಾವ ಮರದಲ್ಲಿ ಹಣ್ಣು ಕಾಯಿ ಇರುತ್ತವೆ ಅದೇ ಮರಕ್ಕೆ ಜಗತ್ತು ಕಲ್ಲಿನಿಂದ ಹೊಡೆಯುತ್ತದೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಮ್ಮ ಒಂದೇ ಒಂದು ಸುಳ್ಳು ನಮ್ಮೆಲ್ಲರ ಸತ್ಯಗಳ ಮೇಲೂ ಸಂಶಯ ಸೃಷ್ಟಿ ಮಾಡಲು ಸಾಕಾಗುತ್ತದೆ. ಸತ್ಯಕ್ಕಾಗಿ ಯಾವುದನ್ನಾದರೂ ತ್ಯಾಗ ಮಾಡಿ, ಆದರೆ ಯಾವುದಕ್ಕಾದರೂ ಸತ್ಯವನ್ನು ತ್ಯಾಗ ಮಾಡಬೇಡಿ. ನೀವೊಬ್ಬ ಬಲಿಷ್ಠ ವ್ಯಕ್ತಿಯಾಗಬೇಕೆಂದರೆ ಮೊದಲು ಏಕಾಂಗಿಯಾಗಿ ಕಳೆಯಬೇಕು. ನೀವೊಬ್ಬ ಬಲಿಷ್ಠ ವ್ಯಕ್ತಿಯಾಗಬೇಕೆಂದರೆ ಮೊದಲು ಏಕಾಂಗಿಯಾಗಿ ಹೋರಾಡುವುದನ್ನು ಕಳೆಯಬೇಕು. ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು ಮನಸ್ಸನ್ನು ಇಚ್ಛೆ ಬಂದಂತೆ ಆರಿಬಿಡುವ ತಪಸ್ಸಿಗಿಂತಲೂ ಆರ್ಭಟದ ಶಬ್ದಗಳ ನಡುವಲ್ಲಿ ಕುಳಿತು ಏಕಾಗ್ರತೆಯಿಂದ ಚಪ್ಪಲಿ ಹೊಳೆಯುವ ಚಮ್ಮರನ ಕೆಲಸ ಹೆಚ್ಚು ಯೋಗ್ಯತೆ ಎಂಬುದು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚೋರ್ಗಿಂತ ಬದುಕಿದಾಗ ಮನಸ್ಸಿಗೆ ಬೆಂಕಿ ಹಚ್ಚೋರು ಜಾಸ್ತಿ ಮಂದಿ ಇರುತ್ತಾರೆ. ದಾರಿ ತಪ್ಪಿದರೆ ಹಿಂದಿರುಗಿ ಸರಿ ದಾರಿಯನ್ನು ಕಂಡುಕೊಳ್ಳಬೇಕು. ಆದರೆ ಬಾಯಿ ತಪ್ಪಿದರೆ ಆಡಿದ ಮಾತು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ. ಇದನ್ನು ಸರಿಯಾಗಿ ನೆನಪಿಟ್ಟುಕೋ. ಜೀವನ ಬೇಸರವಾಗಿದೆ ಎಂದು ಕೊರಗಿದರೆ ನೀವು ದಿನವೆಷ್ಟೇ ಕೆಟ್ಟದಾಗಿರುತ್ತದೆ, ಜೀವನವಲ್ಲ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದವನ್ನೆಲ್ಲ ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ, ಹೇಳ್ತಾರೆ ಗೌತಮ್ ಬುದ್ಧವರು. ತುಂಬಿದ ಜೇಬು 100 ಆಟ ಆಡಿಸುತ್ತದೆ, ಖಾಲಿ ಜೇಬು 100 ಪಾಠವನ್ನು ಕಲಿಸುತ್ತವೆ. ದುಡಿಮೆಗಿಂತ ಹೆಚ್ಚಾಗಿ ಚಿಂತೆ ಅನೇಕರು ಮಾಡುತ್ತಾರೆ. ಬೇಡದ ವಿಷಯಕ್ಕೆ ಮನಸ್ಸು ಕೊಟ್ಟರೆ ನಿನ್ನ ಜೀವಿತದ ಒಂದು ದಿನದ ಆಯಸ್ಸು ಕೊಟ್ಟಂತೆ. ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಾಗಿ ಇರುತ್ತದೆ. ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ. ಶ್ರೀಮಂತಿಕೆ ಸ್ನೇಹಿತರನ್ನು ಕರೆತರುತ್ತದೆ, ಕಷ್ಟ ಮತ್ತು ಬಡತನ ಅವರ ವರ್ತನೆಯನ್ನು ಪರೀಕ್ಷಿಸುತ್ತದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.